ನಮಸ್ಕಾರ. ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ನಾವು ಇಂದು ಮಾವಿನಕಾಯಿ ಗೊಜ್ಜನ್ನು ಮಾಡೋಣ. ಗೊಜ್ಜನ್ನು ಮಾಡಿಕೊಳ್ಳಲು ಇಷ್ಟೆಲ್ಲ ಸಾಮಗ್ರಿಗಳನ್ನು ಬಳಸಿಕೊಳ್ಳೋಣ. ಮೊದಲಿಗೆ ಮಾವಿನಕಾಯನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಟುಕೊಳ್ಳೋಣ. ನಂತರ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಮಸಾಲೆಗೆ 2 ಚಮಚ ಉದ್ದಿನಬೇಳೆ, 1 ಚಮಚ ಜೀರಿಗೆ, 2 ಚಮಚ ಎಳ್ಳು, ಅರ್ಧ ಚಮಚ ಮೆಂತ್ಯ, 1 ಚಮಚ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ ನಂತರ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನಂತರ ಅದೇ ಬಾಣಲೆಗೆ 7-8 ಒಣಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ. ಮೆಣಸಿನಕಾಯಿ ಚೆನ್ನಾಗಿ ಗರಿಯಾದ ನಂತರ ಅದನ್ನು ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತೆಂಗಿನಕಾಯಿ ಪೀಸ್ಗಳನ್ನು ಸ್ವಲ್ಪ ಬಿಸಿ ಬಾಣಲೆಯಲ್ಲಿ ಹಾಕಿಡೋಣ. ನಂತರ ತೆಂಗಿನಕಾಯನ್ನು 1 ಚಮಚ ಅರಿಶಿನ, ಅರ್ಧ ಚಮಚ ಇಂಗನ್ನು ಹಾಕಿ ತೆಂಗಿನಕಾಯನ್ನು ಪುಡಿ ಮಾಡಿಕೊಂಡ ನಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳೋಣ. ನಂತರ ಬಾಣಲೆಯನ್ನು ಬಿಸಿಗಿಟ್ಟು 2 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಗುಟ್ಟಿದ ನಂತರ ಹೆಚ್ಚಿಟ್ಟುಕೊಂಡ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮಾವಿನಕಾಯಿ ಹೋಳುಗಳು ಚೆನ್ನಾಗಿ ಫ್ರೈ ಆದ ನಂತರ ಅದರ ಸಿಪ್ಪೆಯ ಬಣ್ಣ ಬದಲಾಗುತ್ತದೆ. ಅಲ್ಲಿಯ ತನಕ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಸೋಣ. ನೀರು ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಅಚ್ಚು ಬೆಲ್ಲ ಎಲ್ಲವನ್ನು ಹಾಕಿ ಮಾವಿನ ಹೋಳುಗಳು ಉಪ್ಪನ್ನು ಹತ್ತಿಕೊಳ್ಳುವ ತನಕ ಕುದಿಸಿ ನಂತರ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋಣ. ಮಸಾಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡಾಗ ಗೊಜ್ಜು ಗಟ್ಟಿಯಾಗುತ್ತದೆ. ಆಗ ಸ್ವಲ್ಪ ನೀರನ್ನು ಹಾಕಿ ಗೊಜ್ಜಿನ ಕನ್ಸಿಸ್ಟೆನ್ಸಿಯನ್ನು ಸರಿ ಮಾಡಿಕೊಂಡು ಸ್ವಲ್ಪ ಕುದಿಸಿಕೊಳ್ಳೋಣ. 5 ನಿಮಿಷ ಕುದಿಸಿಕೊಂಡರೆ ರುಚಿಕರವಾದ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.